ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕಾಂಗ್ರೆಸ್ನಲ್ಲಿ ಜಿಲ್ಲಾಧ್ಯಕ್ಷರು MS ಮಂಜುಳಾ ಇದ್ದಾರೆ ಸರ್. ಅವ್ರ ಬಗ್ಗೆ ನಾವು ಎರಡು ಮಾತು ಮಾತಾಡ್ತೀವಿ ಸರ್. ಯಾಕಂದ್ರೆ ಈಗ ಮೊನ್ನೆ ರಾಹುಲ್ ಗಾಂಧಿ ಬರ್ತಡೇ ಇತ್ತು ಸರ್, 19ನೇ ತಾರೀಕು 6ನೇ ತಿಂಗಳು. ನಾವು ಕಾಂಗ್ರೆಸ್ ಆಫೀಸಿಗೆ ಬರ್ತಡೇ ಮಾಡಕ್ಕೆ ಹೋಗಿದ್ವಿ ಸರ್. ಹೋದಾಗ ಎಲ್ಲ ಜಿಲ್ಲಾಧ್ಯಕ್ಷರು ಅವರೆಲ್ಲ ಮಾತಾಡಿ ನಮಗೆ ಅಲ್ಲಂ ಪ್ರಸಾದ್ ಎಲ್ಲ ನಮಗೆ ನೀವು ಬರ್ತಾ ಇಲ್ಲ, ಬರ್ರಿ ಅಮ್ಮ, ಯಾಕೆ ಹಿಂಗೆ ಮಾಡ್ತೀರಾ ಅಂತ ಅವರೆಲ್ಲ ಹೇಳಿ ಒಳ್ಳೇದು ಹೇಳಿದ್ರು ಸರ್. ಅವಾಗಲಿಂದ ಸ್ಟಾರ್ಟ್ ಮಾಡಿ ಅವರು ಹೇಳಿ ಹೋಗ್ಬಿಟ್ರು ಸರ್. ಹೋದ ತಕ್ಷಣ ಏಮ್ಮ ಮಂಜುಳಾ ಅವಶ್ಯ ಶಬ್ದದಿಂದ ಬಯಕ್ಕೆ ನಿಂತ್ಕೊಂಡ್ಬಿಟ್ರು ಸರ್ ಕಾಂಗ್ರೆಸ್ ಆಫೀಸಲ್ಲಿ. ಅವ್ರು ಹೋದ್ಮೇಲೆ ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಆಮೇಲೆ ಹೋಗ್ಬಿಟ್ಟು ಅಂತ ನಾವು ಕೆಳಗಡೆ ಬಂದು ಕೂತ್ಕೊಂಡಿದ್ವಿ ಸರ್. ಕೆಳಗಡೆ ಬಂದು ಕೂತ್ಕೊಂಡಾಗ ಮತ್ತು ಅಲ್ಲಿನೂ ನಮ್ಮನ್ನ ರೋಡ್ನಾಗ ಭಾಳ ಜನ ಓಡಾಡ್ತಾರೆ. ಅಂತಲ್ಲಿ ಅವಶ್ಯ ಶಬ್ದದಿಂದ ಬೈದು ಮಾದಿಕ್ ಸುಳ್ಳೆ, ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನಿನಗೆ 200 ಜನ ರೌಡೆ ಇದಾರ, ಮಂಗಳ ಮುಖ್ಯರು 200 ಜನ ಇದಾರ ಅಂತ ಹೇಳ್ಬಿಟ್ಟು ನಮ್ಮನ್ನ ಅವಮಾನ ಪಡಿಸಿ ನಮ್ಮನ್ನ ಮೇನ್ ರೋಡ್ನಲ್ಲೇ ನನ್ನ ಒಂದು ದಲಿತ ಹೆಣ್ಮಗಳು, ನಾನೊಂದು ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ನನ್ನಂತರಿಗೆ ಹಿಂಗ್ ಮಾಡಿದ್ರೆ ಪ್ರತಿ ಒಂದು ಹೆಣ್ಮಕ್ಳಿಗೆ ಈ ರೀತಿ ಕಾಂಗ್ರೆಸ್ನಲ್ಲಿ ಇರುವಂತ ಹೆಣ್ಮಕ್ಳಿಗೆ ಬರೀ ಇದೇ ರೀತಿ ಮಾಡ್ತದಲ್ಲ ಸರ್. ನಾವು ನಾವು ಬದುಕಬೇಕು, ಹೆಂಗ್ ಜೀವನ ಮಾಡ್ಬೇಕು, ಬೆದರಿಕೆ, ಪ್ರಾಣ ಬೆದರಿಕೆ ಆಗ್ತದಲ್ಲ ಸರ್. ಪ್ರಾಣ ಬೆದರಿಕೆ ಎಲ್ಲಿವರೆಗೆ ಈ ರೀತಿ ಮಾಡ್ತಾ ಇದ್ದಾಳೆ ಸರ್. ಅದಕ್ಕೆ ನಮ್ಮ ಮುಖಂಡರುಗಳಿಗೆ ಗಮನಕ್ಕೆ ಹಾಕ್ಬೇಕಂತ ನಾವು ಪ್ರೆಸ್ ಮೀಟಿಂಗ್ ಮಾಡಿದ್ದೀವಿ ಸರ್. ಆಯ್ಮನ್ನ ಇಂಡೈರೆಕ್ಟ್ಲಿ ಅಧ್ಯಕ್ಷರ ಪೋಸ್ಟ್ಲಿಂದ ತೆಗಿಬೇಕು ಸರ್, ಸ್ಥಾನದಿಂದ ತೆಗಿಬೇಕು. ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ, ಅಟೆಸ್ಟೆಡ್ ಕೇಸ್ ಮಾಡಿದ್ದೀವಿ ಸರ್. ಪಕ್ಷದಲ್ಲಿ ನಾವು ಬಂದ್ರೆ ಓಡಾಡಿಸಿ ಬಡಿತಾಳಂತೆ ಸರ್. ಓಡಾಡಿಸಿ ಬಡಿತೀನಿ ಅಂತ ಎಲ್ಲ ಆಡಿಯೋ ವಿಡಿಯೋ ಎಲ್ಲ ಇದೆ ಸರ್. ನಿಮ್ಮೆಲ್ಲೂ ಅವ್ರು ಕೌಂಟರ್ ಕೇಸ್ ಕೊಟ್ಟವರಲ್ಲ, ಕೌಂಟರ್ ಕೇಸ್ ಸುಮ್ಮನೆ ಅದು ಎವಿಡೆನ್ಸ್ ತೋರಿಸ್ರಿ ಸರ್. ನಾವಂತೂ ಎವಿಡೆನ್ಸ್ ತೋರಿಸ್ತೀವಿ ಸರ್. ಎಲ್ಲ ಹೆಣ್ಮಕ್ಳಿಗೆ ಬೈದಿರೋದು ಬೈದವ್, ನಮ್ಮ ಹತ್ರ ನಮ್ಮನ್ನು ಬೈದಿರೋದು ಬೈದವ್. ಆದ್ರೆ ಇವ್ರು ಏನೂ ಅಂದಿಲ್ಲ. ಎಮ್ಮ ಮನೇಲಿ ಇದ್ದಾರೆ ಸರ್. ಅವತ್ತಿನ ದಿನ ಸುಳ್ಳು ಕೇಸ್ ಕೊಟ್ಟವರು, ಸುಳ್ಳು ಕೇಸ್ ಬೇಕಿದ್ರೆ ಲೊಕೇಶನ್ ತೋರಿಸ್ಲಿ. ಅವತ್ತಿನ ಡೇಟಿಗೆ ನಾನು ಅಲ್ಲೇ ನಾನು ಇದ್ದೆ. ಸುಳ್ಳು ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಮಮತಾ ಕಡೆಯಿಂದ ಮಂಜುಳಾ 40,000 ರೂಪಾಯಿ ಏನಿದೆ ಅವಳಿಂದ ಕೇಸ್ ಹಾಕ್ಸಿದ್ದಾರೆ. ನಾವು ಆಡಿಯೋ ವಿಡಿಯೋ ಇಟ್ಕೊಂಡು ಎಲ್ಲಾ ಕೇಸ್ ದಾಖಲೆ ಮಾಡಿದ್ಮೇಲೆ ತಕ್ಷಣನೇ ಇಮಿಡಿಯೇಟ್ಲಿ 8 ಗಂಟೆಗೆ ಅವರು ಇದು ಕೌಂಟರ್ ಕೇಸ್ ಮಾಡಿ ನಮ್ಮನ್ನ ದಾಖಲೆ ಎಲ್ಲರೂ ಇಲ್ಲಿದ್ರು ಅವ್ರ ಹೆಸರೆಲ್ಲ ಸೇರಿಸಿ ಕೊಟ್ಟಿದ್ದಾರೆ. ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಯಾಕೆ ಕೊಟ್ಟಿದ್ದೀವಿ ಏನಾಗಿದೆ ಪೊಲೀಸ್ ಇಲ್ಲ ಸರ್, ಇನ್ನು ಕೊಟ್ಟಿಲ್ಲ. ಕೇಸ್ ಅಲ್ಲಿ ಕೊಡಬೇಕಲ್ಲ ಒಂದು ಫಸ್ಟ್ ಎಂಕ್ವೈರಿ ಕರೆದಿಲ್ವಾ ನೋಟಿಸ್ ಕೊಟ್ಟಿದ್ರು, ಹೋಗಿ ಬಂದಿವಿ. ಅವರು ಸರ್ ಟ್ರೈನಿಂಗ್ ಮಾಡ್ತೀವಿ ಸರ್. ಟ್ರೈನಿಂಗ್ ಹೋಗಿದ್ದಾರೆ, ಟ್ರೈನಿಂಗ್ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಸರ್ ಈಗ ನಮ್ಮ ಮುಖಂಡರಿಗೆಲ್ಲ ಗೊತ್ತಾಗ್ಬೋದು ಅವ್ರು ಯಾಕೆ ಸುದೇ ರೀತಿ ಅರ್ಥ ಆಗ್ತಾ ಇಲ್ಲ ಸರ್. ಪ್ರತಿಯೊಂದಕ್ಕೆ ಜಾತಿ ಮೇಲೆ ಮಾಡ್ಕೊಂತ ಹೋದ್ರೆ ಈ ಜಾತಿಯಿಂದಲೇ ಪಕ್ಷ ಬೆಳೀತಾ ಏನೋ ಪಕ್ಷದಿಂದ ಜಾತಿ ಬೆಳೀತಾ. ಆಮೇಲೆ ಪಕ್ಷ ಸಂಘಟನೆ ಮಾಡಕ್ ಬಿಡ್ತಾ ಇಲ್ಲ ಹೆಣ್ಮಕ್ಳಿಗೆ. ಆ ಹೆಣ್ಮಕ್ಳಿಗೆ ಆ ಅಧ್ಯಕ್ಷರ ಪೋಸ್ಟ್ ಸರ್, 30 ವರ್ಷದಿಂದ ನಾನು 30 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿನಲ್ಲೇ ಇದ್ದೀನಿ, ಎಲ್ಲರಿಗೂ ಗೊತ್ತು. ಆಮೇಲೆ ನನಗೆ ಯೂತ್ ನಲ್ಲಿ ನನಗೆ ಅಧ್ಯಕ್ಷತೆ ಇದು ಯೂತ್ ನಲ್ಲಿ ಕಾರ್ಯದರ್ಶಿ ಕೊಟ್ಟಿದ್ರು. ಆಮೇಲೆ ನನಗೆ ಇದು ಮಹಿಳಾ ಘಟಕದಲ್ಲಿ ನನಗೆ ಇದು ಪ್ರಧಾನ ಕಾರ್ಯದರ್ಶಿ ಕೊಟ್ಟಿದ್ರು. ಆಮೇಲೆ ನನಗೆ ಜಿಲ್ಲಾ ಬಾಡಿನಲ್ಲಿ ಪ್ರಧಾನ ಕಾರ್ಯದರ್ಶಿ ಕೊಟ್ಟರು. ಆಮೇಲೆ ನನಗೆ ಅನಿಲ್ ನಾಡ್ ಸರ್ ನನಗೆ ನಾಮಿನೇಟೆಡ್ ಪಶುಸಂಗೋಪನೆ ನಾಮಿನೇಟ್ ಕೊಟ್ಟಿದ್ದಾನೆ. ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ನನಗೆ ಆರ್ಡರ್ ಕಾಪಿ ಕಳಿಸಿದ್ದಾರೆ. ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಸದಸ್ಯರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಿಜೆಪಿ ಸಪೋರ್ಟ್ ಮಾಡಿ ಮತ್ತೆ ಅಲ್ಲಿ ತುಂಬಿಸ್ಕೊಂಡ್ರು ಸರ್. ಅದನ್ನ ಯಾರು ನೋಡ್ಬೇಕು ಸರ್? ಈಗ ಇಷ್ಟೆಲ್ಲ ನಡೀತೈತೆ ಸರ್. ಯಾಕೆ ಅವರು ಬಿಜೆಪಿ ನಮಗೆ ಇಷ್ಟು ದಿನ ನೀವು ಯಾಕೆ ಆರೋಪ ಮಾಡಿಲ್ಲ?
ಅದಕ್ಕೆ ಸರ್ ನಾ ಸುಮ್ಮನೆ ಇದೀವಿ ಹೋಗ್ಲಿ ಬಿಡು ಅಂತ ತಾನೇ ಎಲ್ಲ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿದ್ದು, ಪೇಪರ್ಗೆ ಹಾಕ್ಸಿದ್ದು, ಉಚ್ಚಾಟನೆ ಮಾಡಿದಂತ ಎಲ್ಲ ತಾನೇ ಮಾಡ್ತದ ಸರ್. ಮತ್ತೆ ಹೇಗೆ ಸರ್ ಇದು ಕೌಂಟರ್ ಕೇಸ್, ಸುಳ್ಳು ಕೇಸು. ಅಕ್ಕ ಬಾಕ ಇದಂಗೆ ನೋಡು ಹಂಗೈತೆ ಸರ್. ಹಾ ಅದಂಗೆ ನೀವ್ ಹೇಳೋದು ನಾವು ನಂಬಬೇಕು. ಹೌದು ಸರ್. ಹಾ ಅದಕ್ಕೇನು ಸಾಕ್ಷ್ಯಾಧಾರ ಏನಿಲ್ಲ. ಸಾಕ್ಷಿ ನಿಮ್ಗೆ ಶಾಲಾ ಮನವಿಗೆ ಏನು ಕೊಟ್ಟಿಲ್ಲ. ಇಲ್ಲ ಸರ್. ಅವ್ರು ಏನಾಗ್ತದಾರೆ ರೊಕ್ಕ ಕೊಟ್ಟಾರ. ಹೆಂಗೈತೆ ನೋಡಿ. ಬಿಜೆಪಿ ಸಪೋರ್ಟ್ ಮಾಡ್ತಾಳ. ಬಿಜೆಪಿ ಅವರು ಇಲ್ಲಾಂದ್ರೆ ಇಷ್ಟೊತ್ತಿಗೆ ರಂಪ ರಾಮಾಯಣ ಮಾಡಿಬಿಡ್ತಿದ್ರು. ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ಬೋದ? ಅದಕ್ಕೆ ನೋಡಿ ಸರ್, ಈ ರೀತಿ ಮಾಡಿದ್ರೆ ನಾವ್ ಎಲ್ಲಿ ಹೋಗ್ಬೇಕು ಸರ್? ಹೆಣ್ಮಕ್ಳು ಎಲ್ಲಾ ಕುಟುಂಬಗಳಿಗೆ ದಬ್ಬಾಳಿಕೆ, ರೌಡಿಜಮ್ ಇದೇ ರೀತಿ ಮಾಡಿದ್ರೆ ನಾವ್ ಹೆಂಗ ಸರ್ ಮನೆಗೆ ಹೋಗಿ ತೂರಿ ಹೊಡಿತೀನಿ ಅಂತ ಮನೆ ತೂರಿ ಹೊಡಿತೀನಿ. ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಕ್ ಬಿಡ್ತಿಲ್ಲ ಲೇಡೀಸ್ಗೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.